ಸುಳಿಯಲ್ಲಿ ಸಿಎಂ ಸಿದ್ದರಾಮಯ್ಯನವರಿದ್ದಾರೆ. ಸೊ ಮತ್ತೊಂದು ಪ್ರಬಲ ದಾಖಲೆ ಅವರಿಗೆ ಮುಳುವಾಗುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಮನೆ ಮಾಡ್ತಾ ಇದೆ. 50-50 ಅನುಪಾತದಲ್ಲಿ ಸೈಟ್ ಕೊಟ್ಟಿದ್ದೇ ತಪ್ಪಾ ಎಂಬ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಹಣೆಯಲ್ಲಿ ಈಗ ಕುಂಕುಮ ಇಟ್ಕೊಂಡಿದ್ದಾರೆ, ಈಡ್ಗಾಯಿ ಹೊಡೆದಿದ್ದಾರೆ, ತಾಯಿ ಚಾಮುಂಡೇಶ್ವರಿಗೆ ನಮಿಸಿದ್ದಾರೆ. ತಾಯಿ ಚಾಮುಂಡೇಶ್ವರಿಯ ಮೊರೆ ಇಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಎಲ್ಲ ಸಂಕಷ್ಟದ ಸುಳಿಯಿಂದ ಪಾರಾಗಬೇಕು ಅನ್ನೋ ಕಾರಣಕ್ಕೆ ಈ ಪ್ರಾರ್ಥನೆನ ಅನ್ನುವಂತಹ ಒಂದು ವ್ಯಾಖ್ಯಾನ ಕೂಡ ಇದೆ. ಸದ್ಯ ಮೂಡ ಸಂಕಷ್ಟದಲ್ಲಿ ಯಾವ ರೀತಿಯಾಗಿ ಮುಖ್ಯಮಂತ್ರಿಗಳು ಸಿಲುಕಿಕೊಳ್ಳಬಹುದು, ಈ ವರದಿ ನೋಡ್ಕೊಂಡು ಬನ್ನಿ. ಸಿಎಂ ಸಿದ್ದರಾಮಯ್ಯಗೆ ಮೂಡ ಸಂಕಷ್ಟ. ಇನ್ನೊಂದು ದಾಖಲೆ ಮುಳುವಾಗುತ್ತಾ? ನನಗೆ ಟೆನ್ಷನ್ ಇಲ್ಲವೆಂದರು ಸಿಎಂ. ಹೌದು, ಮೂಡ ಸೈಟ್ ಹಂಚಿಕೆ ಬಗ್ಗೆ ಹೈಕೋರ್ಟ್ ವಿಚಾರಣೆ ನಡೀತಾ ಇದೆ. ಸಿಎಂಗೆ 1 ವಾರ ರಿಲೀಫ್ ಸಿಕ್ಕಿದ್ದು ಮುಂದಿನ ಸೋಮವಾರಕ್ಕೆ ವಿಚಾರಣೆ ಮುಂದೂಡಲಾಗಿದೆ. ಇದರ ಬೆನ್ನಲ್ಲೇ ಮೂಡಾದ ಈ ಹಿಂದಿನ ಆಯುಕ್ತ ಜಿಟಿ ದಿನೇಶ್ ಕುಮಾರ್ ಅವರನ್ನು ಅಮಾನತುಗೊಳಿಸಿ ನಗರಾಭಿವೃದ್ಧಿ ಇಲಾಖೆ ಆದೇಶ ಹೊರಡಿಸಿದೆ. ಇದರಲ್ಲಿ ಅಧೀನ ಕಾರ್ಯದರ್ಶಿ ಉಲ್ಲೇಖಿಸಿರುವ ಕೆಲವೊಂದು ಅಂಶಗಳು ಸಂಚಲನ ಉಂಟು ಮಾಡಿದೆ. ಸಿಎಂ ಪತ್ನಿಗೆ 50-50 ಅನುಪಾತದಲ್ಲಿ ಸೈಟ್ ಕೊಟ್ಟಿದ್ದೇ ತಪ್ಪ? 2009ಕ್ಕಿಂತ ಹಳೆಯ ಲೇಔಟ್ಗೆ ಅನ್ವಯ ಆಗಲ್ವಾ? ನಗರಾಭಿವೃದ್ಧಿ ಇಲಾಖೆಯ ಪತ್ರದ ಅನುಸಾರ 2001ರಲ್ಲೇ ದೇವನೂರು ಬಡಾವಣೆ ನಿರ್ಮಾಣವಾಗಿದ್ದು, ಸಿಎಂ ಪತ್ನಿಗೆ ನಿಯಮ ಬಾಹಿರವಾಗಿ ಸೈಟ್ ಹಂಚಿಕೆಯಾಗಿದೆ ಎನ್ನಲಾಗಿದೆ. 2009ರಲ್ಲಿ 50-50 ಅನುಪಾತ ಜಾರಿಯಾಗಿದ್ದು, ಈ ರೂಲ್ಸ್ 2009ಕ್ಕಿಂತ ಹಿಂದಿನ ಹಳೆ ಬಡಾವಣೆಗಳಿಗೆ ಅನ್ವಯ ಆಗಲ್ಲ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. 2001ರಲ್ಲಿ ಸಿಎಂ ಪತ್ನಿಯ ಸಹೋದರನ ಬಳಿ ಜಾಗವನ್ನು ವಶಪಡಿಸಿಕೊಂಡಿದ್ದು, ಇದೀಗ ಸರ್ಕಾರದ ಆದೇಶ ಸಿಎಂಗೆ ಕಂಟಕವಾಗೋ ಸಾಧ್ಯತೆಗಳಿವೆ. ಇನ್ನು ನಗರಾಭಿವೃದ್ಧಿ ಇಲಾಖೆಯ ಆದೇಶದ ಬಗ್ಗೆ ಮಾಹಿತಿ ಇಲ್ಲ ಎಂದಿರುವ ಸಿಎಂ, ದಿನೇಶ್ ಕುಮಾರ್ ಅಮಾನತು ಆದೇಶದ ಪ್ರತಿಯಲ್ಲಿನ ಅಂಶಗಳು ಗೊತ್ತಿಲ್ಲ ಎಂದಿದ್ದಾರೆ. ದಿನೇಶ್ ಕುಮಾರ್ ಅವರನ್ನ ಅಮಾನತು ಮಾಡಿದ್ವಿ. ಗೊತ್ತಿಲ್ಲ, ನಾನು ಮಾಡಿಲ್ಲ. ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅವ್ರು ಮಾಡಿದ್ರು. ಅವ್ರು ಏನು ರಿಪೋರ್ಟ್ ಕೊಟ್ಟರು ಅಲ್ಲ ಸರ್, ನಿನ್ನೆ ಸಸ್ಪೆಂಡ್ ಆರ್ಡರ್ ಇದೆ ಸರ್. ಅದು ನಿನ್ನೆ ಸಸ್ಪೆಂಡ್ ಆರ್ಡರ್ ನಾನು ನೋಡಿಲ್ರಿ. ನೋಡದೆ ಏನು ಹೇಳಿ ನಾನು? ನಿಮ್ಮ ಗಮನಕ್ಕೆ ಬಂದಿಲ್ಲ ಅಂತ? ಯಾವುದು ಗಮನಕ್ಕೆ ಬಂದಿದೆ, ಸಸ್ಪೆಂಡ್ ಆಗಿರೋದು ಗೊತ್ತಾಗಿದೆ. ಬಟ್ ಏನು ಬರ್ದಿದ್ದಾರೆ ಆರ್ಡರ್ಸ್ನಲ್ಲಿ ಅಂತ ಗೊತ್ತಿಲ್ಲ. ಸಿಎಂ ಸಿದ್ದರಾಮಯ್ಯ ಮೊದಲೇ ಕಾನೂನಿನ ಸಂಕಷ್ಟದಲ್ಲಿ ಮುಳುಗ್ತಾ ಇದ್ದಾರೆ. ಆದರೆ ಅವರ ಸರ್ಕಾರದ ಅವರದೇ ಅಧಿಕಾರಿಗಳು ಮಾಡಿದಂತಹ ಒಂದು ಆದೇಶ ಅವರನ್ನು ಮತ್ತೊಂದಿಷ್ಟು ಸಂಕಷ್ಟಕ್ಕೆ ಒಳಪಡಿಸ್ತಾ ಇರುವಂಥದ್ದು. ದಿನೇಶ್ ಕುಮಾರ್ ಅವರ ಅಮಾನತ್ತಿನ ಆದೇಶದ ಪ್ರತಿ ಏನಿದೆ ಅದು ದಿನೇಶ್ ಕುಮಾರ್ಗೆ ಮಾತ್ರ ಅಲ್ಲ, ಸ್ವತಃ ಸಿದ್ದರಾಮಯ್ಯನವರಿಗೆ ಸಂಕಷ್ಟವನ್ನು ಹೆಚ್ಚು ಮಾಡ್ತಾ ಇರುವಂಥದ್ದು. ಆ ಒಂದು ಆದೇಶದ 3ನೇ ಅಂಶ ಏನಿದೆ, ಆ ಅಂಶದಲ್ಲಿ ಬಹಳ ಕ್ಲಿಯರ್ ಕಟ್ಟಲ್ಲಿದೆ. 50-50 ಅನುಪಾತ ಅನ್ನುವಂಥದ್ದು 2009ರ ನಂತರ ರಚನೆಯಾಗುವಂತಹ ಬಡಾವಣೆಗಳಿಗೆ ಅನ್ವಯ ಅನ್ನುವಂಥದ್ದು. ಆದರೆ ಮುಖ್ಯಮಂತ್ರಿಗಳ ಪತ್ನಿಯೇ ಇದ್ದಂತಹ ಜಾಗ ಏನಿದೆ, ಪತ್ನಿಗೆ ಸೇರಿದಂತಹ ಜಾಗ ಏನಿದೆ, ಅದು 2001ರಲ್ಲಿ ರಚನೆಯಾದಂತಹ ದೇವನೂರು ಬಡಾವಣೆದು. ಅಲ್ಲಿಗೆ ಇದು ಅಕ್ರಮ ಅನ್ನುವಂಥದ್ದನ್ನು ಸರ್ಕಾರದ ಅಧಿಕಾರಿಗಳೇ ಕೊಟ್ಟಿರುವಂಥ ಆದೇಶದ ಮೂಲಕವಾಗಿ ಗೊತ್ತಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶಗಳೇ ಮುಖ್ಯಮಂತ್ರಿಗಳಿಗೆ ಮತ್ತೊಂದಿಷ್ಟು ಸಂಕಷ್ಟವನ್ನು ಜಾಸ್ತಿ ಮಾಡ್ತಾ ಇರುವಂಥದ್ದು. ದಿನೇಶ್ ಅಮಾನತು ಆದೇಶವೇ ಬಿಜೆಪಿಗೆ ಬ್ರಹ್ಮಾಸ್ತ್ರ. ನಾನೇನು ಹೆದರಲ್ಲ ಅಂದ್ರು ಸಿಎಂ ಸಿದ್ದರಾಮಯ್ಯ. ಇನ್ನು ಮೂಡ ಮಾಜಿ ಆಯುಕ್ತ ದಿನೇಶ್ ಕುಮಾರ್ ಅಮಾನತು ಆದೇಶವನ್ನೇ ಬಿಜೆಪಿ ಬ್ರಹ್ಮಾಸ್ತ್ರ ಮಾಡಿಕೊಂಡಿದೆ. ಅಧಿಕಾರಿ ಅಮಾನತು ಪಡಿಸುವ ಮೂಲಕ ಸರ್ಕಾರವೇ ತಪ್ಪೊಪ್ಪಿಕೊಂಡಿದೆ. ಸರ್ಕಾರದ ಆದೇಶದಲ್ಲೇ ಸಿಎಂ ಪತ್ನಿಗೆ ಕೊಟ್ಟಿರುವ ಸೈಟ್ ಅಕ್ರಮ ಅಂತ ಹೇಳಲಾಗಿದೆ. ಅಧಿಕಾರಿ ಅಮಾನತು ಮಾತ್ರವಲ್ಲ, ಬಂಧನ ಕೂಡ ಆಗಬೇಕಿದೆ ಅಂತ ಮೈಸೂರು ಶಾಸಕ ಶ್ರೀವತ್ಸ ಹೇಳಿದ್ದಾರೆ. ಇನ್ನೊಂದೆಡೆ, ನಾನು ಯಾವುದಕ್ಕೂ ಭಯ ಬೀಳಲ್ಲ, ಯಾವುದೇ ಟೆನ್ಷನ್ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ. ಸಸ್ಪೆಂಡ್ ಮಾಡಿದ್ದಾರೆ, ಅಮಾನತ್ತು ಶಿಕ್ಷೆ ಆಗಲ್ಲ. ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಬೇಕು, ಅವ್ರನ್ನ ಬಂಧಿಸಬೇಕು. ಇವರೊಬ್ಬರೇ ಅಲ್ಲ, ಇದರ ಹಿಂದಿನ ಆಯುಕ್ತರು ಇದರ ಹಿಂದೆ ಭಾಳ ದೊಡ್ಡ ಪಾತ್ರ ಇದೆ. ಆ ಥರ ಮಾಡಿದ ನಿರ್ಣಯವೇ ಆಗಿಲ್ಲ ಅಂತ ನಿರ್ಣಯವನ್ನು ಓದಿ ತೋರಿಸಿದಂಥ ಆಯುಕ್ತರು ಎಲ್ಲರನ್ನೂ ಬಂಧಿಸಬೇಕು ಅನ್ನೋ ಆಗ್ರಹವನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೀನಿ. ನಾವು ಯಾವುದನ್ನು ಹೇಳ್ತಾ ಇದ್ವಿ, ಸರ್ಕಾರನೇ ಒಪ್ಕೊಂಡು ಕೊಟ್ಟಿದೆ. ಅದಕ್ಕೆ ಹೇಳಿದ್ದಾನೆ ಇದು ಮರಣ ಶಾಸನ, ಸೂಸೈಡ್ ನೋಟ್ ಅಂತ. ಇದು ಯಾರು ಅಪೋಸಿಷನ್ ಎಲ್ಲ ಹೇಳ್ತಾ ಇದ್ದಾರೆ ಸಿಎಂ ಟೆನ್ಷನ್ ಅವರಂತೆ. ನೀವು ನೋಡಿದ್ರೆ ರೇಷ್ಮೆ ಯಾವಾಗಲೂ ಏನಾದರೂ ಅವರಿಗೆ ಪಾಪ ಸುಳ್ಳು ಹೇಳ್ಬಿಟ್ಟಿದಾರಲ್ಲ, ಸುಳ್ಳು ರುಚಿವಾದಾಗದಿರೋ ಕಷ್ಟ ಅಂತೇಳಿ ಅಂದ್ಕೊಂಡಿಲ್ಲ. ಅವ್ರಿಗೆ ಯೋಚನೆ ಮಾಡಿಲ್ಲ. ನಮಗೆ ಯಾವಾಗಲೂ ಸುಳ್ಳು ಹೇಳಿಲ್ಲ, ಅಸತ್ಯ ನುಡಿದಿಲ್ಲ, ಮತ್ತೆ ತಪ್ಪು ಮಾಡಿಲ್ಲ. ಸಿದ್ದರಾಮಯ್ಯನವರ ವಿರುದ್ಧ ಮುಗಿಬೀಳೋದಕ್ಕೆ ಬಿಜೆಪಿ ದೊಡ್ಡ ಮಟ್ಟದ ಕಾತುರತೆಯಲ್ಲಿದೆ. ಹೀಗಾಗಿನೇ
ಸಿದ್ದರಾಮಯ್ಯನವರಿಗೆ ಕಾನೂನು ಸಂಕಷ್ಟದ ಪಟ್ಟಿಗಳನ್ನ ಬಿಗಿ ಮಾಡ್ತಾ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವೇ ಬಹಳ ತುಂಬ ಸುಲಭವಾಗಿ ಈ ಒಂದು ಅಮಾನತಿನ ಆದೇಶದ ಮೂಲಕವಾಗಿ ಕೊಟ್ಟಿರುವಂತಹ ಅಸ್ತ್ರವನ್ನು ಬ್ರಹ್ಮಾಸ್ತ್ರದ ರೀತಿಯಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ BJP ಬಳಕೆ ಮಾಡ್ಕೊಳ್ತಾ ಇದೆ. ಅದಕ್ಕಾಗಿಯೇ ಇವತ್ತು BJPಯ ಶಾಸಕ ಶ್ರೀವತ್ಸ ಇದು ಸರ್ಕಾರದ ಸೂಸೈಡ್ ನೋಟ್ ಅನ್ನುವಂಥ ಪದವನ್ನು ಬಳಕೆ ಮಾಡಿದ್ದಂಥದ್ದು. ಈ ಅಸ್ತ್ರವನ್ನು ಕೂಡ ಕೋರ್ಟ್ನ ಕೀಲಿ ಸಲ್ಲಿಸುವ ಮೂಲಕವಾಗಿ ಸಿದ್ದರಾಮಯ್ಯನವರ ಮೇಲಿರುವಂತಹ ಕಾನೂನಿನ ಸಂಕಷ್ಟದ ಹಗ್ಗವನ್ನು ಮತ್ತೊಂದಷ್ಟು ಬಿಗಿ ಮಾಡುವಂತಹ ಪ್ರಯತ್ನವನ್ನಂತೂ BJP ಮಾಡೋದಕ್ಕೆ ಮುಂದಾಗಿದೆ. ಚಾಮುಂಡಿ ತಾಯಿಗೆ ಸಿದ್ದರಾಮಯ್ಯ ಪೂಜೆ, ಹಣೆಯಲ್ಲಿ ಕುಂಕುಮ, ದೇವರಿಗೆ ಈಡುಗಾಯಿ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರಣೆ ನಡೆಯುತ್ತಿರುವ ಬೆನ್ನಲ್ಲೇ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ಕೊಟ್ಟು ಸಿಎಂ ಸಿದ್ದರಾಮಯ್ಯ ಕುಟುಂಬದ ಹೆಸರಿನಲ್ಲಿ ಪೂಜೆ ಸಲ್ಲಿಸಿದರು. ಹಣೆಗೆ ಕುಂಕುಮ ಇಟ್ಕೊಂಡು ದೇವರಿಗೆ ನಿವಾಳಿಸಿ ಈಡುಗಾಯನ್ನ ಒಡೆದರು. ಪುತ್ರ ಯತೀಂದ್ರ ಸಿಎಂಗೆ ಸಾಥ್ ಕೊಟ್ಟರು. ಒಂದ್ ಕಡೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ವಿಚಾರವಾಗಿ ವಿಚಾರಣೆ ನಡೀತಾ ಇದೆ. ಇನ್ನೊಂದು ಕಡೆ ಸಿದ್ದರಾಮಯ್ಯನವರು 23 ದಿನಗಳ ಅವಧಿಯಲ್ಲಿ 2ನೇ ಬಾರಿಗೆ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ್ದಾರೆ. ಈ ವೇಳೆ ಕುಂಕುಮ ಹಚ್ಚಿಕೊಂಡು ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಬಳಿಕವಾಗಿ ತೆಂಗಿನಕಾಯಿಯನ್ನಿಗೆ ತಾಯಿ ಚಾಮುಂಡೇಶ್ವರಿಗೆ ನಿವಾಳಿಸಿ ಅದನ್ನು ಕೂಡ ಈಡುಗಾಯಿ ಹೊಡೆದಿರುವಂಥದ್ದು. ತಾಯಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನು ಸಿದ್ದರಾಮಯ್ಯನವರು ಸಲ್ಲಿಸಿದ್ದಾರೆ. ಈ ವೇಳೆ ಮಗ ಯತೀಂದ್ರ ಸಹ ತಂದೆಗೆ ಸಾಥ್ ನೀಡಿ ತಾಯಿ ಚಾಮುಂಡೇಶ್ವರಿಯನ್ನ ಪ್ರಾರ್ಥನೆ ಮಾಡಿಕೊಂಡಿರುವಂಥದ್ದು. ಒಟ್ನಲ್ಲಿ ಮೂಡ ಪ್ರಕರಣ ದಿನಕ್ಕೊಂದು ತಿರುವು ಪಡಿತಾ ಇದ್ದು ಮುಂದೆ ಯಾವ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ. ಪಬ್ಲಿಕ್ ಟಿವಿ, ಮೈಸೂರು.